guys, welcome back to my YouTube channel Sneha's Lifestyle. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸೊ ಇವತ್ತು ಯಾರಿದ್ದಾರೆ ವಿಡಿಯೋದಲ್ಲಿ ನೀವು ನೋಡ್ಬೋದು, ತಂಗಿದ್ದಾಳೆ ಅಚ್ಚು. ಆಫ್ಟರ್ ಸೋ ಲಾಂಗ್ ನಾವೊಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ. ತಮ್ಮನೇಲಿ ನೋಡಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ, ಇದೊಂದು ಚಾಲೆಂಜ್ ವಿಡಿಯೋ ಆಗಿರುತ್ತೆ. ನನಗೆ ಈ ರಿಪೀಟ್ ಕಂಟೆಂಟ್ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಈ ಡೈಲಿ ವ್ಲಾಗ್ಸ್ ಅಂದರೆ ನಂಗೆ ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ, ಟು ಬಿ ಫ್ರ್ಯಾಂಕ್. ಅಂದರೆ ನಾನು ಇವಾಗ ಮನೇಲೇ ಇದ್ದೀನಿ, ಡ್ಯೂಟಿಯಿಂದ. ಸೊ ಮನೇಲಿ ಇರೋದ್ರಿಂದ ಡೈಲಿ ಅದನ್ನೇ ಸೇಮ್ ರುಟೀನ್ ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತೆ, ನನಗೂ ತೋರಿಸ್ಲಿಕ್ಕೆ ಇಷ್ಟ ಇಲ್ಲ. ಏನಾದ್ರು ಸ್ಪೆಷಲ್ ಇದ್ದಾಗ ವ್ಲಾಗ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇವತ್ತು ಅಗೇನ್ ನಾನು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ. ಆಫ್ಟರ್ ಸೋ ಲಾಂಗ್ ನಿಮ್ಗೆ ಗೊತ್ತಿದೆ, ನಾನು ಫಸ್ಟ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗೆಲ್ಲ ತಂಗಿ ಜೊತೆ ಜಾಸ್ತಿ ಚಾಲೆಂಜ್ ವಿಡಿಯೋ ಎಲ್ಲ ಮಾಡ್ತಾ ಇದ್ದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಸೊ ಆ ವಿಡಿಯೋಸ್ ಇವಾಗಲೂ ಇದೆ, ನೀವು ನೋಡ್ಬೋದು ಬೇಕಾದರೆ. ಸೊ ಇವತ್ತು ತುಂಬ ದಿನದ ನಂತರ ಪುನಃ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಏನು ಮಾಡ್ತಾ ಇದ್ದೀವಿ ನಾವು ಚಾಲೆಂಜ್ ಅಂತ. ಇಷ್ಟು ಫುಡ್ ಐಟಮ್ಸ್ ಇಟ್ಟಿದ್ದೀನಿ, ನಿಮಗೆಲ್ಲ ಫುಡ್ ಐಟಮ್ಸ್ ಕಾಣಿಸಲ್ಲ, ಬಟ್ ಇದು ಸ್ವಲ್ಪ ಫುಡ್ ಐಟಮ್ಸ್ ನಾನು ಇಟ್ಕೊಂಡಿದ್ದೀನಿ. ಎಕ್ಸಾಂಪಲ್ ಈ ಥರ ಟೂ ಐಟಮ್ಸ್ ಸೇಮ್ ಅಂದರೆ ಈಗ ಇವಾಗ ಇದು ಕೋಕೋ ಕೋಲಾ ಮತ್ತು ಥಮ್ಸ್ ಅಪ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಟೇಸ್ಟಲ್ಲಿ, ಬಟ್ ಬ್ರ್ಯಾಂಡ್ ಚೇಂಜ್ ಇರುತ್ತೆ. ಇದು ಈ ಥರ. ಆಮೇಲೆ ಫ್ರೂಟಿ ಮತ್ತು ಮಾಜಾ ಈ ಥರ 2. ಆಮೇಲೆ ಬಿಸ್ಕಿಟಲ್ಲೇ 2. ಈ ಥರ ಟೂ ಐಟಮ್ಸ್, ಒಂದು 6 ಐಟಮ್ಸ್ ಇದೆ. ಸೊ ಇದು ಏನಕ್ಕೆ ಈ ಚಾಲೆಂಜ್ ವಿಡಿಯೋ ಅಂತ ಹೇಳಿದರೆ, ನೆಕ್ಸ್ಟ್ ಈಗ ಏಪ್ರಿಲ್ 23ಗೆ ತಂಗಿದ ಬರ್ಡೇ ಇದೆ ಮೇಡಮ್ ಅವ್ರದ್ದು. ಸೊ ನಾನೊಂದು ಚಾಲೆಂಜ್ ಇವಳಿಗೆ ಕೊಡ್ತಾ ಇರೋದು ಇವತ್ತು. ಸೊ ಈ ವಿಡಿಯೋಸಲ್ಲಿ ಈಗ 6 ಫುಡ್ ಐಟಮ್ಸಲ್ಲಿ ಎಷ್ಟು ಗೆಸ್ ಮಾಡ್ತೀಯ? ಸೊ ನನಗೆ 6 out of 6 ಗೆಸ್ ಮಾಡಲಿ ಅಂತ, ಬಟ್ ಇರಲಿ ಬಿಡಿ, 1 ಮಿಸ್ಟೇಕ್ ಆಗ್ಬೋದು, ಆಗಲಿ ಪರವಾಗಿಲ್ಲ. 1 ಆದರೂ ಪರವಾಗಿಲ್ಲ, ಇಲ್ಲ ಮ್ಯಾಕ್ಸಿಮಮ್ 2 ಆಗಬೇಕಷ್ಟೆ. 4 ಅಂತೂ ಗೆಸ್ ಮಾಡಬೇಕು ಕರೆಕ್ಟಾಗಿ. 4 ಗೆಸ್ ಮಾಡಿದರೆ ಇವಳು ಬರ್ಡೇಗೆ ಇವಳು ಏನು ಕೇಳ್ತಾಳೋ ಅದನ್ನ ನಾನು ಕೊಡಿಸ್ತೀನಿ. ಇವಳು ಏನು ದೊಡ್ಡದು ಕೇಳಲ್ಲ, ಟು ಬಿ ಫ್ರ್ಯಾಂಕ್. ಅವಳಿಗೆ ಎಷ್ಟೇ ಕೇಳೋದು ಇವಾಗ ಕೇಳಲ್ಲ, ಬಟ್ ಆದರೂ ಕೂಡ ವೀಡಿಯೋ ಕೊನೆಯಲ್ಲಿ ಇವಳು ಏನು ಕೇಳ್ತಾಳೆ ಅಂತ ಇವಳು ಕೇಳ್ತಾಳೆ. ಅವಳು ಕೇಳಬೇಕು. ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಇವಳಿಗೆ, ವಿಡಿಯೋ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅವಳಿಗೆ. ಆಮೇಲೆ ಲಾಸ್ಟಿಂಗ್ ಹೇಳಿದ್ದೆ, ನೀನು ಅದೇನು ಕೇಳ್ತೀಯ ಮಾತ್ರ ನಾನಂತೂ ನಿನ್ಗೆ ಹೇಳಲ್ಲ, ಅದು ಇಂಥದ್ದು ಕೇಳು, ಆ ಥರ ಕೇಳಬೇಕಂತ ನೀನೇ ಕೇಳಬೇಕು, ಮತ್ತು ಕೇಳಲೇಬೇಕು ಅಂತ ಅವಳಿಗೆ ಕಂಡೀಷನ್ ಹಾಕಿ ಇಲ್ಲಿ ತಂದು ಕೂರಿಸಿರೋದು. ಸೊ ನೋಡೋಣ, ನನಗೂ ಕ್ಯೂರಿಯಾಸಿಟಿ ಇದೆ ಅವಳು ಏನು ಕೇಳ್ತಾಳೆ ವಿನ್ ಆದರೆ. ಸೊ ನೋಡೋಣ, ವಿನ್ ಆಗಬೇಕು ಫಸ್ಟ್. ವಿನ್ ಆಗಿ ಅದನ್ನು ಚೀಟಿಂಗ್ ಮಾಡಿದ್ದಿಲ್ಲ, ಬೇಕಂತಾನೆ ರಾಂಗ್ ಗೆಸ್ ಮಾಡೋಂಗಿಲ್ಲ. ಸೊ ಇದಂತೂ ಮಾಡೋದಲ್ಲ, ಪ್ರಾಮಿಸ್. ಸೊ ಬೇಕಂತಾನೆ ರಾಂಗ್ ಗೆಸ್ ಮಾಡೋಂಗಿಲ್ಲ. ಅವಳು ಗಿಫ್ಟ್ ಕೇಳಬೇಕಾಗುತ್ತೆ ಅಂತಲೇ ರಾಂಗ್ ಗೆಸ್ ಮಾಡಿದ್ಲು. ಸೊ ಅದಕ್ಕೋಸ್ಕರ ಸೊ ಲೇಟ್ ಮಾಡೋದು ಬೇಡ. ಸೊ ಲೆಟ್ ಗೆಟ್ ಇನ್ ಟು ದ ವಿಡಿಯೋ. ಸ್ಟಾರ್ಟ್ ಮಾಡೋಣ. ಬ್ಲೈಂಡ್ ಫೋಲ್ಡ್ ಮಾಡ್ತೀನಿ ಅವಳಿಗೆ. ಈ ಥರ ಇದೊಂದು ಸ್ಕಾರ್ಫ್ ತಗೊಂಡಿದ್ದೀನಿ, ಇದ್ರಲ್ಲಿ ಬ್ಲೈಂಡ್ ಫೋಲ್ಡ್ ಮಾಡಿಬಿಡ್ತೀನಿ ಫಸ್ಟ್ ಅವಳಿಗೆ. ಆಮೇಲೆ ನಿಮಗೆ ಫುಡ್ಡನ್ನು ತೋರಿಸ್ತೀನಿ, ಏನು ಹಾಕ್ತೀನಿ ಆ ಫುಡ್ಡನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾವುದ್ರಲ್ಲಿ ಏನಿದೆ ಏನು ಅಂತ. ನೋಡೋಣ ಎಷ್ಟು ಗೆಸ್ ಮಾಡ್ತಾಳೆ ಅಂತ. ಎಷ್ಟು ಗೆಸ್ ಮಾಡ್ತೆ? ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಎಷ್ಟು ಗೆಸ್ ಮಾಡ್ತಾ ಅಂತ? 3 ಇವಳಿಗೆ 3 ಇದೆ ಅಂತೆ. ನನಗನ್ಸುತ್ತೆ ಇವಳು ಪಕ್ಕ ಒಂದು 4 ಗೆಸ್ ಮಾಡ್ತಾಳೆ ಅಂತ ನನಗನ್ಸುತ್ತೆ. ನೋಡೋಣ. ಕಾಣಿಸಿದ್ದು ಹೆಚ್ಚು ನಿಜ ಕಾಣಿಸುತ್ತೆ ಅಂತ. ಟೈಟ್ ಆಯ್ತಾ? ಲೂಸ್ ಮಾಡ್ಕ. ತುಂಬ ಟೈಟ್ ಆದ ಹೇಳ. ಇಲ್ಲ ಇಲ್ಲ ಕಾಣಿಸುತ್ತೆ. ಇದೆಷ್ಟು? ಇದು ಕರೆಕ್ಟ್ ಹೇಳಿದ್ದಾರೆ ಫೋನ್ ಅಂತ. ಓಕೆ, ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಓಕೆ, ಸ್ಟಾರ್ಟಿಂಗಲ್ಲಿ ಜ್ಯೂಸ್ ಕೊಡೋದು ಬೇಡ, ಲೇಸ್ ಕೊಡ್ತೀವಿ ಇದರಲ್ಲಿ, ಪಾರ್ಲೆಸ್. ಮತ್ತೊಂದು ನಿಮ್ಗೆ ವಿಷಯ ಹೇಳ್ಬಿಡ್ತೀನಿ ಏನಂದರೆ, ಇದು ವಿಡಿಯೋ ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ದು ಇವಾಗ ಸಡನ್ಲಿ ಡಿಸೈಡ್ ಮಾಡಿದ್ದೆ. ನಾನು ಡಿಸೈಡ್ ಮಾಡಿಲ್ಲ, ಇವಳಂತೂ ಡಿಸೈಡ್ ಮಾಡಲ್ಲ ಬಿಡಿ. ನಾನು ಡಿಸೈಡ್ ಮಾಡಿದೆ ಸಡನ್ಲಿ ಸ್ಟಾರ್ಟ್ ಮಾಡೋಣ ಅಂತ. ನಮ್ಮ ಹತ್ರ ಜಾಸ್ತಿ ಸ್ನ್ಯಾಕ್ಸ್ ಎಲ್ಲ ಏನೂ ಇರಲಿಲ್ಲ ಮನೇಲಿ, ಈ ಥರ ಸೇಮ್ದೆಲ್ಲ. ಅದಕ್ಕೋಸ್ಕರ ಇಲ್ಲೇ ನಮ್ಮ ಮನೆ ಪಕ್ಕನ ಒಂದು ಲೋಕಲ್ ಶಾಪ್ ಇದೆ, ಅದ್ರಲ್ಲಿ ತಂದಿರೋದು. ಅದಕ್ಕೋಸ್ಕರ ನನಗೆ ಏನು ಐಟಮ್ ಜಾಸ್ತಿ ಚೆನ್ನಾಗಿರೋದೆಲ್ಲ ಸಿಕ್ಕಿಲ್ಲ, ಏನು ಸಿಕ್ಕಿದೆ ಅದರಲ್ಲೇ ಮಾಡ್ತಾಯಿದ್ದೀವಿ. ಎಂಜಾಯ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ವಿಡಿಯೋ ತುಂಬ ಫನ್ನಾಗಿರುತ್ತೆ, ನಾನು ಗ್ಯಾರಂಟಿ ಹೇಳ್ತೀನಿ, ಕೊನೆ ತನಕ ನೋಡಿ. ಸೊ ಫಸ್ಟು ಪಾರ್ಲೆಸ್ ಅವ್ರದ್ದು ಲೇಸ್ ಇದೆ. ಇದರಲ್ಲಿ ಒಂದು ಓನಿಯನ್, ಕ್ರೀಮಿಯನ್ ಓನಿಯನ್, ಇನ್ನೊಂದು ಟ್ಯಾಂಗಿ ಟೊಮೆಟೊ. ಇದು ಈಸಿ, ತುಂಬ ಅಂದರೆ ತುಂಬ ಈಸಿ, ಚಿಕ್ಕ ಪಾಪಗಳು ಕಂಡುಹಿಡಿತಾರೆ. ಬಟ್ ನೋಡೋಣ ಇವರು. ನಾನೇ ತಿಳಿಸ್ಬಿಡ್ತೀನಿ ಈಗ. ಫಸ್ಟ್ ಅನ್ನೋದು ಇದು ಯಾರು ಬೇಕಾದ್ರೂ ಕಂಡುಹಿಡಿತಾರೆ, ಇದನ್ನು ಇವ್ರು ಕಂಡುಹಿಡಿಯೋದು ಸ್ಪೆಷಲ್ ಅಲ್ಲ. ಆಮೇಲೆ ಇರೋದು ಫಸ್ಟ್ ಒಂದು ಈಸಿ ಕೊಟ್ಟವಳು ಕಂಡುಹಿಡಿಲಿ.
ಫಸ್ಟ್ ತಿಂದಿದ್ದು ಯಾವುದು, ಸೆಕೆಂಡ್ ತಿಂದಾದಂತ ನೀವು ಹೇಳ್ತಾಯ್ತಾ. ಫಸ್ಟ್ ತಿಂದಿದ್ದು ಎರಡನೇ, ಸೆಕೆಂಡ್ ಒನ್ ಗೊತ್ತಾಯ್ತಲ್ಲ. ಸೊ ಫಸ್ಟ್ ಸೆಕೆಂಡ್ ಯಾವ್ದಂತ ಹೇಳ್ಬೇಕಿಲ್ಲ ಆಯ್ತಾ. ಎರಡು ಫ್ಲೇವರ್ ಇದ್ದಲ್ಲ, ಒಂದು ಕ್ರೀಮ್ ಆ್ಯಂಡ್ ಆನಿಯನ್, ಒಂದು ಟೊಮೆಟೊ. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು? ಫಸ್ಟ್ ಕ್ರೀಮ್ ಆ್ಯಂಡ್ ಆನಿಯನ್, ಸೆಕೆಂಡ್ ಟ್ಯಾಂಗಿ ಟೊಮೆಟೊ. ಹೌದಾ, ನಿಮ್ಗೆ ಹೇಳಿದ್ದೀನಿ, ಅದು ಆಬ್ವಿಯಸ್ಲಿ ಯಾರಿಗಾದ್ರೂ ಗೊತ್ತಾಗುತ್ತೆ. ಓಕೆ, ಇವಾಗ ಸೆಕೆಂಡ್ ಒಂದು ಜ್ಯೂಸ್ ಕೊಟ್ಬಿಡ್ರೆ, ಆಮೇಲೆ ಬಿಸ್ಕಿಟ್ ಹೋಗೋಣ, ಆಮೇಲೆ ಪುನಃ ಒಂದು ಜ್ಯೂಸ್ ಆ ಥರ ಕೊಡ್ತೀವಿ. ಅಷ್ಟು ಕೋಲ್ಡ್ ಕೂಡ ಇಲ್ಲ ಇದು. ನನಗೆ ಕನ್ಫ್ಯೂಸ್ ಆಗುತ್ತೆ ಹಾಕಲಿಕ್ಕೆ. ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಹೇಳಲ್ಲ ಯಾವ್ದಂತ, ಸ್ವಲ್ಪನೇ ಹಾಕ್ತೀನಿ, ಜಾಸ್ತಿ ಕುಡಿಲಿಕ್ಕಾಗಲ್ಲ. ಇಷ್ಟ ಆಗ್ತದೆ, ನನಗೆ ನೆನಪಿರಲ್ಲ. ಸೊ ಅಲ್ಲೆಲ್ಲ ಇಟ್ಬಿಡ್ತೀನಿ ಬಾಟಲ್, ಇಲ್ಲಾಂದ್ರೆ ನನಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಸೆಕೆಂಡ್ ಒನ್ ಬಾಟಲ್ ಪಕ್ಕನೇ ಅದನ್ನ ಇಟ್ಬಿಡ್ತೀನಿ, ಆವಾಗ ಈಸಿ ಆಗುತ್ತೆ. ಸೊ ತಗೋ ಕುಡಿ, ಎಷ್ಟು ಬೇಕಷ್ಟು ಕುಡಿ ಆಯ್ತು. ಸ್ವಲ್ಪನೇ ಹಾಕಿದ್ದೆ, ಕಚ್ಚು ಕುಡಿ, ಎಷ್ಟು ಬೇಕಷ್ಟು ಕುಡಿ ನೋಡು. ಇದು ಸೆಕೆಂಡ್ ಒನ್. ಇದರಲ್ಲಿ ಎರಡು ಇತ್ತಲ್ಲ, ಒಂದು ಕೋಕು ಒಂದು ಥಮ್ಸ್ ಅಪ್ ಆಯ್ತಾ. ಯಾವ್ದಂತ ಹೇಳು, ಗೊತ್ತಾಗ್ತಾ ಗೊತ್ತಾಗಲ್ಲ. ಇದಕ್ಕಷ್ಟೇ ಇದೆ ಆ್ಯಕ್ಚುಲಿ. ಅವಳು ಹೇಳಿದ್ದು ಗ್ರೇಟ್. ಅವಳು ಇವಾಗ ಮೇ ಬಿ ಗೆಸ್ ಮಾಡ್ತಾಳೆ, ನೋಡೋಣ. ಅಂದರೆ ರ್ಯಾಂಡಮ್ ಗೆಸ್ ಮಾಡಬೇಕು ಇದನ್ನು. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು? ಫಸ್ಟ್ ಥಮ್ಸ್ ಅಪ್, ಸೆಕೆಂಡ್ ಕೋಕ್. ಗೊತ್ತೇ ಇಲ್ಲ ಮತ್ತೆ. ಕರೆಕ್ಟ್ ಗೆಸ್ ಮಾಡಿದ್ದು ಅಥವಾ ನಿಜ ಗೊತ್ತಾಯ್ತಾ? ಗೆಸ್ ವೆರಿ ಗುಡ್. ಇದು ಗಿಫ್ಟಿಂಗ್ ಪ್ರಭಾವ ನೋಡಿ. ಸೊ ಕರೆಕ್ಟ್ ಆಗಿದೆ. ಫಸ್ಟ್ ನೋಡಿ, ಇಲ್ಲಿ ಬಾಟಲ್ ಮತ್ತು ಇದನ್ನ ಒಟ್ಟಿಗೆ ಇಟ್ಟಿದ್ದೀವಿ. ಫಸ್ಟ್ ಥಮ್ಸ್ ಅಪ್, ಸೆಕೆಂಡ್ ಒನ್ ಕೊಟ್ಬಿಟ್ಟಿದ್ದು ಕೋಕ್. ಸೊ ಪರವಾಗಿಲ್ಲ, 2 ಔಟ್ ಆಫ್ 2. ನಮ್ದು ಈ ಸಲ ಕತ್ರಿ ಬೀಳುತ್ತೆ, ಒಂದು ಸ್ವಲ್ಪ ಅದು ಬಿದ್ದೇ ಬೀಳುತ್ತೆ. ಇವಳು ಏನಾದರೂ ಕೇಳಲೇಬೇಕಂತ ನಾನು ಹೇಳಿರೋದ್ರಿಂದ ಏನಾದರೂ ಕೇಳಲೇಬೇಕು ಅವಳು. ಓಕೆ, ಥರ್ಡ್ ಒನ್ ಇದು ಬಿಸ್ಕಿಟ್ ಎರಡು, ಒಂದು ಮಾಸ್ ಮ್ಯಾಜಿಕ್, ಒಂದು ಗುಡ್ ಡೇ. ನೋಡೋಣ, ಇದು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸ್ವಲ್ಪ ಗೆಸ್ ಮಾಡಲಿಕ್ಕೆ ಕಷ್ಟ ಇದೆ. ಹಾಫ್ ಕೊಡ್ಲ, ಫುಲ್ ಕೊಡಲ? ಹಾಫ್ ಕೊಡ್ತೀನಿ, ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ. ಆಲ್ಮೋಸ್ಟ್ ಇದು ಕೂಡ ಸೇಮ್ ಇರುತ್ತೆ. ಫಸ್ಟ್ ಸೆಕೆಂಡ್ ನನಗೆ ಕನ್ಫ್ಯೂಸ್ ಆಗುತ್ತೆ ಆ್ಯಕ್ಚುಲಿ. ಫಸ್ಟ್ ಸೆಕೆಂಡ್ ನಾನು ನೆನ್ಪು ಮಾಡ್ಕೊತಾ ಇರಬೇಕು. ಗೊತ್ತಾಗ್ತಾ ಇದೆಯಾ ಸ್ವಲ್ಪ? ರಾಂಗ್ ಹೇಳಿ ನೋಡೋಣ. ಅಂದರೆ ಅವಳು ವಿನ್ ಆಗಲಿ, ನಾನು ವಿನ್ ಆದರೂ ಲೂಸ್ ಆದರೂ ನಾನು ಏನಾದರೂ ಕೊಡಿಸ್ತೀನಿ, ಅದು ಆಬ್ವಿಯಸ್ಲಿ. ಸೊ ನೋಡೋಣ, ಇವಳು ಏನು ಕೇಳ್ತಾರೆ, ಇಲ್ಲಿ ವಿನ್ ಆಗಲಿ ಆ್ಯಕ್ಚುಲಿ. ನೋಡೋಣ. ಫಸ್ಟ್ ಮಾಮ್ಸ್ ಮ್ಯಾಜಿಕ್, ಗುಡ್, ವೆರಿ ಗುಡ್, ಕರೆಕ್ಟ್. ಫಸ್ಟ್ ಮಾಮ್ ಮ್ಯಾಜಿಕ್ ಕರೆಕ್ಟ್, ಸೆಕೆಂಡ್ ಗುಡ್. ಫಸ್ಟ್ ಸೆಕೆಂಡ್ ಈ ಕಡೆ ಇಟ್ಟಿದ್ದೀನಿ, ಕರೆಕ್ಟು. ಪರವಾಗಿಲ್ಲ, ಆ್ಯಕ್ಚುಲಿ ಗೊತ್ತೇ ಇಲ್ಲ ಆಗ್ತದೆ. ಮತ್ತು ಅವಾಗಿಂದ ಸತ್ಯ ಗೆಸ್ ಮಾಡ್ತಿದ್ದೆ. ಓ ಮೈ ಗಾಡ್, ರ್ಯಾಂಡಮ್ ಆಗಿ ಗೆಸ್ ಮಾಡಿದ್ರು ಕರೆಕ್ಟಾಗಿ ಗೆಸ್ ಮಾಡ್ತಾ ಇದ್ದಾಳೆ. ಪರವಾಗಿಲ್ಲ, ವೆರಿ ಗುಡ್ ಆ್ಯಕ್ಚುಲಿ. ಪರವಾಗಿಲ್ಲ ಅಲ್ಲ, ನಾನು ಆಗಿದ್ದೆ ನಿಜವಾಗ್ಲೂ 3 ಔಟ್ ಆಫ್. ನಾನು ಅದೊಂದು ಲೇಸ್ ಕರೆಕ್ಟ್ ಹೇಳ್ತಾ ಇದ್ದೆ, ಬಟ್ ಆ 2 ಮೇಲೆ ನಂಗೆ ಕಾನ್ಫಿಡೆಂಟ್ ಇದೆ. ನೆಕ್ಸ್ಟ್ ಇವಾಗ ಬಿಸ್ಕಿಟ್ ಹೆಚ್ಚು, ಮತ್ತು ಕ್ರ್ಯಾಕ್ ಮತ್ತು ಇದು 50-50. ಇದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಇದೆ. ನೋಡಿ, ಇಟ್ಕೊ ಬಿಸ್ಕಿಟ್, ಇಟ್ಕೊ. ಫಸ್ಟ್ ಒನ್ ಇದು. ಸೆಕೆಂಡ್ ಒನ್ ಇಟ್ಕೊ. ನೋಡೋಣ ಕರೆಕ್ಟ್ ಹೇಳ್ತಾಳ ಅಂತ. 3 ಆಲ್ರೆಡಿ ಬಂದಿದೆ ಅವಳಿಗೆ. ಇನ್ನೊಂದು 1 ಗೆಸ್ ಮಾಡಿದ್ದು ಗಿಫ್ಟ್ ಅಂತ ಫಿಕ್ಸ್. ನೋಡೋಣ, ಜಾಸ್ತಿ ಮಾಡೋದಿಲ್ಲ, ಟೇಬಲ್ ಮೇಲೆ ಇದೆ. ಗೊತ್ತಾಯ್ತಾ? ಇದು ಇವಾಗ ಗೆಸ್ಟ್ ಮಾಡ್ತಾಳೆ. ಇವಳಿಗೆ ಏನು ಗೊತ್ತಾಗಲ್ಲ, ಬಟ್ ಕರೆಕ್ಟಾಗಿ ಹೇಳ್ತಾಳೆ ಅಷ್ಟೇ. ಆನ್ಸರ್ ಮಾತ್ರ ಕರೆಕ್ಟಾಗಿರುತ್ತೆ, ಏನು ಗೊತ್ತಾಗಲ್ಲ ಮಾತ್ರ ಪಾಪ. ಹೇಳಿ
ಫಸ್ಟ್ ಕ್ರ್ಯಾಕ್ ಆಮೇಲೆ ರಾಂಗ್ ಫಸ್ಟ್ ಒಂದು 50-50, ಸೆಕೆಂಡ್ ಒಂದು ಕ್ರ್ಯಾಕ್ ಜಾಕ್. ಇವ್ರು ರ್ಯಾಂಡಮ್ ಗೆಸ್ ಮಾಡಿದ್ದಾರೆ. ಸೊ ರಾಂಗ್. 4 out of 3. ನೆಕ್ಸ್ಟ್ ಇವಾಗ ಇಂಟ್ರೆಸ್ಟಿಂಗ್ ಆಗಿದೆ, ಒಂದು ರಾಂಗ್ ಹೇಳಿದ್ದಾರೆ. ಬಟ್ ಅದು ನಂಗೊಂದು ಸ್ವಲ್ಪ ಪ್ರಕಾರ ಈಗ ಜ್ಯೂಸ್ ಕೊಡಲ ಚಾಕ್ಲೇಟ್ ಕೊಡಲ, ನೀನೇ ಹೇಳಿ. ನಿಮಗೆ ಚಾಕ್ಲೇಟ್ ತಿಂದು ಜ್ಯೂಸ್ ಕುಡಿಲಿಕ್ಕೆ ಕಂಫರ್ಟ, ಜ್ಯೂಸ್ ಕುಡಿದು ಚಾಕ್ಲೇಟ್ ತಿನ್ಲಿಕ್ಕೆ ಕಂಫರ್ಟ? ಯಾವುದಿಲ್ಲ? ಚಾಕ್ಲೇಟಾ? ಚಾಕ್ಲೇಟು ವೆರಿ ಈಸಿ ಇದೆ, ಇವೆರಡು ಆಪ್ಷನ್ ಇರೋದು ಮತ್ತು ಕಿಟ್ಕೆಟ್ ಆ್ಯಂಡ್ ಮಂಚ್. ಸೊ ಇದನ್ನು ನಾನೇ ತಿನ್ನಿಸ್ತೇವೆ, ಕೈಯಲ್ಲಿ ಕೊಟ್ಟರೆ ಶೇಪಲ್ಲಿ ಗೊತ್ತಾಗ್ಬಿಡುತ್ತೆ ಅವರಿಗೆ. ಅದಕ್ಕೆ ಬೇಡ, ರಿಸ್ಕ್ ತೊಗೊಳೋದು ಬೇಡ. ಅಂದರೆ ವಿನ್ ಆಗಬೇಕು, ಬಟ್ ಅವಳಾಗೆ ಓನಾಗಿ ವಿನ್ ಆಗಬೇಕು. ಸೊ ಈ ಚಾಕ್ಲೇಟ್ ನಂಗೆ ಗೊತ್ತು. ಫಸ್ಟ್ ಇದು ಕೊಡ್ತಾ ಇದ್ದೀನಿ, ನಿಮಗೆ ಹೇಳ್ತಾ ಇರೋದು ನಾನು, ಇವರಿಗೆಲ್ಲ. ಸೆಕೆಂಡ್ ಇದು ಕೊಡ್ತೀನಿ. ಓಕೆ, ಮಾಡೋದು. ಅಯ್ಯೋ, ಫಸ್ಟ್ ಮೆಲ್ಟ್ ಆಗಿದೆ. ಸಮ್ಮರ್ ಅಲ್ಲ, ಚಾಕ್ಲೇಟ್ ಎಲ್ಲ ಬೇಗ ಮೆಲ್ಟ್ ಆಗುತ್ತೆ. ಕೈ ತೆಗೆದು ಓಪನ್ ಮಾಡಿ ಕೂಡಲೇ ಮೆಲ್ಟ್ ಆಗ್ತದೆ. ಓಕೆ, ಸೆಕೆಂಡ್ ಒನ್ ಇದು ಕೊಡ್ತಾ ಇದ್ದೀನಿ. ತಿಂದ್ಯಾ? ಸೆಕೆಂಡ್ ಕೊಡಲ? ಸೆಕೆಂಡ್ ಒನ್ ಗೊತ್ತಾಗ್ತಾ ಇದೆಯಾ? ಹೇಳಿ. ಹಾಂ, ಯಾರು ಹೇಳಿ? ಫಸ್ಟ್ ಮಂಚ ಆಮೇಲೆ ಫಸ್ಟ್ ಮಂಚ ಆಮೇಲೆ ರಾಂಗ್. ಓವರ್ ಕಾನ್ಫಿಡೆನ್ಸ್ ಮೇಡಮ್. ಗೊತ್ತಾಗ್ತಾ ಇದೆ ಅಂದ್ರೆ ಹ್ಞೂ ಅಂತೆ. ಫಸ್ಟ್ ಮಂಚ ಅಂದಿದ್ದಲ್ಲ ನೀನು. ಫಸ್ಟ್ ನಾನು ಕೊಟ್ಟಿದ್ದು ಕಿಟ್ಕೆಟ್ ನಿಮ್ಗೆ ತೋರಿಸಿದ್ದೀನಿ ಆಬ್ವಿಯಸ್ಲಿ. ಸೆಕೆಂಡ್ ಒಂದು ಕೊಟ್ಟಿರೋದು ಮಂಚು. ಎಷ್ಟು ಅದು ಹೆಂಗೆ ಮಿಸ್ ಆಯ್ತಾ? ಗೊತ್ತಾಗಲ್ಲ ಆ್ಯಕ್ಚುಲಿ. ಸೊ ಇವಾಗ 5 ಆಯಿತು. 5ಅಲ್ಲಿ ಎಷ್ಟು? 3 ಕರೆಕ್ಟ್ ಅಲ್ಲ, 2 ರಾಂಗ್. ಇನ್ನೂ ಒಂದು ಕರೆಕ್ಟ್ ಹೇಳಲೇಬೇಕು ಇವಳಿಗೆ. ಇವಾಗ ಜ್ಯೂಸ್ ಇರೋದು. 1 ಸೆಕೆಂಡ್, ನಾನು ಗ್ಲಾಸನ್ನ ವಾಶ್ ಮಾಡ್ಕೊಂಡ್ಬರ್ತೀನಿ. ಇದಿಷ್ಟು. ಓಕೆ ಗೈಸ್, ಲಾಸ್ಟ್ ಒನ್ ಇದೆ. ಇವಳದ್ದು ಇವಾಗ ಸೋತಲ್ಲ ಗೆಲ್ತಾಳ ಇಲ್ಲ ಗಿಫ್ಟ್ ಕೊಡಬೇಕಾ ಕೊಡಬಾರ್ದ, ಇದೆಲ್ಲ ಇವಾಗಲೇ ಡಿಸೈಡ್ ಆಗುತ್ತೆ. ಸೊ ಲಾಸ್ಟ್ ಇವೆರಡಿದೆ. ಓಪನ್ ಮಾಡಿಟ್ಟಿದೆ. ಸೊ 1 ಡ್ರಾಪ್ ಇತ್ತು. ಓಕೆ, ಲಾಸ್ಟ್ ಇವೆರಡಿದೆ. ನೋಡೋಣ ಹೆಂಗೆ ಅಂತ. ಇದು ಹೇಳ್ಬೋದು, ನೋಡೋಣ. ತಡೆ ಹೆಚ್ಚು ಕೊಡಲಿ. ಇದು ಸಮಾಧಾನ. ಫಸ್ಟ್ ಒಂದು ಇದು ಹಾಕ್ತಾ ಇದ್ದೀನಿ, ಈ ಕಡೆ ಬಾಟಲ್ ಅದ್ರದ್ಮೇಲೆ ಇಟ್ಟಿನಿ. ಸೆಕೆಂಡ್ ಒಂದು ಇದು ನನಗೆ ಓಪನ್ ಮಾಡಿ ಹಾಕ್ತೀನಿ. ಗೆಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ಗೆಸ್ ಮಾಡಿರಚ್ಚು ಗಿಫ್ಟು, ಇಲ್ಲಾಂದರೆ ಗಿಫ್ಟ್ ಇಲ್ಲ, ಮಣ್ಣಿಲ್ಲ, ಏನಿಲ್ಲ. ಗಿಫ್ಟ್ ಬೇಕಾ ಬೇಡ? ಬೇಕಂತೆ. ಓಕೆ, ನೋಡೋಣ. ಸೊ ಫಸ್ಟ್ ಒಂದು ಇದು ಕೊಡ್ತಾ ಇದ್ದೀನಿ. ಇದು ಗೊತ್ತಾಯ್ತಾ? ಸೆಕೆಂಡ್ ಒಂದು ಇದು ಕೊಡ್ತಾ ಇದ್ದೀನಿ. ಕುಡಿ. ಫಸ್ಟ್ ಇದು ಕೊಟ್ಟಿರೋದಲ್ಲ ನಾನು, ಸೆಕೆಂಡ್ ಇವಾಗ ಇದು ಕೊಟ್ಟಿದ್ದು. ಅಚ್ಚೋ, 1 ಸೆಕೆಂಡ್ ಇದು. ಇವಾಗ ಗೇಮ್ ಡಿಸೈಡಿಂಗ್. ನೋಡೋಣ, ಇದು ಹೇಳಿದ್ರೆ ಅಷ್ಟೇ ಇವಳಿಗೆ ಚಾನ್ಸ್ ಇರೋದು, ಇಲ್ಲಾಂದರೆ ಚಾನ್ಸ್ ಇಲ್ಲ. ಹೇಳಿ, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು? ಫಸ್ಟ್ ಫ್ರೂಟಿ, ಸೆಕೆಂಡ್ ಮಾಸ್. ಹಾಂ, ಫಸ್ಟ್ ಫ್ರೂಟಿ, ಸೆಕೆಂಡ್ ಮಾಸ್. ಕರೆಕ್ಟ್. ಫಸ್ಟ್ ಫ್ರೂಟಿ, ಸೆಕೆಂಡ್ ಮಾಸಾ? ಓಕೆ, ನಾನು ಬ್ಲೈಂಡ್ ಫೋನ್ ತೆಗಿತೀನಿ ಇವಾಗ ಅವ್ರದ್ದು. ಪರವಾಗಿಲ್ಲ ಮೇಡಮ್, ಫುಲ್ ಗಿಫ್ಟಿಂಗ್ ಸೀರಿಯಸ್ ಆಗಿ ತಗೊಂಡು. ಫಸ್ಟ್ ಫ್ರೂಟಿ, ಸೆಕೆಂಡ್ ಮಾಸ. ಓಕೆ 6 out of 4 ತೊಗೊಂಡಿದ್ದಾಳೆ. ನಾನು ಆ್ಯಸ್ ಎ ಪ್ರಾಮಿಸ್ಡ್ ನಾನು ಕೊಡ್ಬೇಕು ಇವಾಗ ಗಿಫ್ಟ್. ನಾನು ಹೇಳಿದ್ದೀನಿ ಅವಳಿಗೆ 1 ಅಥವಾ 2 ಲಾಸ್ಟ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ 2 ರಾಂಗ್ ಆಗ್ಬೋದು, ಗಿಫ್ಟ್ ಕೊಡಿಸ್ತೀನಿ ಅಂತ. ಇವಾಗ ಇವಳ ಟರ್ನ್. ನೋಡೋಣ ಏನು ಕೇಳ್ತಾಳೆ ಅಂತ. ಅಚ್ಚುಗೆ ಆವಾಗಲೇ ಹೇಳಿದ್ದೆ, ಸೀರಿಯಸ್ ಆಗಿ ಇವಾಗಲೂ ಹೇಳ್ತಾ ಇದ್ದೀನಿ, ಏನಾದರೂ ಒಂದು ಕೇಳಬೇಕು ನೀನು, ಅದನ್ನು ಕೊಡಿಸ್ತೀನಿ. ಇದನ್ನು ನಮ್ಮದು ಸಬ್ಸ್ಕ್ರೈಬರ್ಸ್, ನಮ್ಮ ಫ್ಯಾಮಿಲಿ ಎದುರುಗಡೆನೇ ನೀವು ಕೇಳಬೇಕು. ನಾನು ಅವ್ಳ ಬರ್ಡೇ ಬ್ಲಾಗ್ ಹಾಕ್ತೀನಲ್ಲ, ಆವಾಗ ಅದು ಕೊಟ್ಟಿರೋದು ವೀಡಿಯೋಸ್ ಕ್ಲಿಪ್ಪಿಂಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಾಂದರೆ ಬರ್ಡೇ ಒಳಗಡೆ ಇಲ್ಲ ಯಾವಾಗ ನಾನು ನೋಡಿ ಕೊಡ್ತೀನಿ ಆ ಕ್ಲಿಪ್ಪಿಂಗನ್ನ ಶೇರ್ ಮಾಡ್ತೀನಿ, ಆಯಿತಾ? ಸೊ ಏನು ಕೇಳ್ತಾರೆ ನೋಡೋಣ.
ಏನಾದ್ರು ಕೇಳಿ ಹೇಳಿ ಏನು ಹೇಳಿಲ್ಲ ಅಚ್ಚು ಪ್ಲೀಸ್ ಕ್ಯಾಮ್ರಾ ಎದುರುಗಡೆ ನಂಗೆ ಮರ್ಯಾದೆ ಅಂತ ತೆಗಿಬೇಡ ಪ್ಲೀಸ್ ಹೇಳಿ ಏನಾದ್ರು ದೊಡ್ಡಿಲ್ಲ ನಿಂಗೆ ಚಿಕ್ಕದಾಗಲಿ ದೊಡ್ಡದಾಗಲಿ ತುಂಬ ದೊಡ್ಡದಲ್ಲ ನನ್ನ ಕೈಯಲ್ಲಿ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ ಆಬ್ವಿಯಸ್ಲಿ ನಿಂಗೆ ಗೊತ್ತಲ್ಲ ನಂಗೆ ಏನು ಕೊಡ್ಸ್ಲಿಕ್ಕೆ ಆಗುತ್ತೆ ಅಂತ ಆ ರೇಂಜಲ್ಲಿ ನೀನು ಕೇಳಿ ಏನಾದ್ರು ಅಂತ ಕೊಡಿಸ್ತೀನಿ ಅಷ್ಟೇ ಈಗ ನೀನು ಕೇಳಿಲ್ಲ ಅಂದ್ರೆ ನಾನು ಏನಾದರೂ ಕೊಡಿಸ್ತೇನೆ ನಿಂಗೆ ಗೊತ್ತಿರೋ ವಿಷಯ ಸೊ ನಿಂಗೆ ಏನು ಬೇಕು ಅದನ್ನು ಕೇಳಿ ಅದನ್ನೇ ಕೊಡಿಸ್ತೀನಿ ಹೇಳಿ ಸ್ಮಾಲ್ ಬ್ಯಾಗಾ ಯಾವ ಥರ ಬ್ಯಾಗ್ ಈ ಥರ ಹಾಕೊಳ್ಳೋ ಬ್ಯಾಗ ಈ ಥರ ಬ್ಯಾಗ ಯಾವ ಥರ ಬ್ಯಾಗ್ ಇಲ್ಲ ಪರ್ಸ್ ಥರನ ಆ ಥರನ ಪರ್ಸ್ ಥರ ಸ್ಮಾಲ್ ಈ ಡೈಲಿ ಕ್ಯಾರಿ ಮಾಡ್ಲಿಕ್ಕೆ ಅಮೌಂಟ್ ಕ್ಯಾರಿ ಮಾಡ್ಲಿಕ್ಕೆಲ್ಲ ಅದಿಲ್ಲ ಅವಳ ಹತ್ರ ಕರೆಕ್ಟ್ ಅವಳು ಸುಮ್ಮನೆ ಹೇಳ್ತಾ ಇಲ್ಲ ಯಾಕಂದ್ರೆ ನಂಗೆ ಗೊತ್ತಾಯ್ತು ಬ್ಯಾಗ್ ಅಂದ್ಕೊಂಡು ಬ್ಯಾಗು ನಮ್ಮ ಹತ್ರ ಇಬ್ಬರ ಹತ್ರ ನಾವು ಬ್ಯಾಗ್ ತೊಗೊಂಡು ಹೋಗಲ್ಲ ಯೂಶ್ವಲಿ ಹೊರಗಡೆ ಅವ್ರ ಹತ್ರ ಪರ್ಸ್ ಇಲ್ಲ ಅಮೌಂಟನ್ನೆಲ್ಲ ಬ್ಯಾಗಲ್ಲೇ ಹಾಕ್ಕೊಂಡು ಹೋಗ್ತಾಳೆ ಪರ್ಸ್ ಇಲ್ಲ ಸೊ ಅವ್ಳು ಪರ್ಸ್ ಬೇಕಂತ ಕೇಳಿದ್ದಾಳೆ ನನ್ನ ಮೈಂಡಲ್ಲಿ ಏನಾದರೂ ಬೇರೆ ಕೊಡ್ಸೋಣ ಅಂತ ಇದ್ವಿ ಇದೆ ಆಲ್ರೆಡಿ ನೋಡೋಣ ಏನು ಕೊಡಿಸ್ತೀನಿ ಅಂತ ಈ ಪರ್ಸ್ ಅಂತೂ ಫಿಕ್ಸ್ ಇದು ಅಂತೂ ಕ್ಯಾನ್ಸಲ್ ಇಲ್ಲ ಇದು ಕೊಡಿಸ್ತೀನಿ ಪ್ರಾಮಿಸ್ ಇಲ್ಲಿ ಮಾಡ್ತಾ ಇದ್ದೀವಿ ನಿಂಗೂ ಕೊಡ್ತೀನಿ ಸೊ ಪರ್ಸ್ ಏನು 300-400 ಈಗೆಲ್ಲ ಮ್ಯಾಕ್ಸಲ್ಲೇ ಸಿಗುತ್ತೆ ಸೊ ಕೊಡ್ಸೋಣ ಯಾವುದಾದ್ರು ಚೆನ್ನಾಗಿರೋದು ಪರ್ಸ್ ಕೊಡಿಸ್ತೀನಿ ಅದನ್ನು ಕೊಡಿಸಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಸೊ ವಿನ್ ಆಗಿದ್ದಾಳೆ ಕಂಗ್ರ್ಯಾಚುಲೇಷನ್ ಅವರಿಗೆ ಸೊ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ನಾನು ಆವಾಗಲೇ ಹೇಳಿದಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಎಸ್ ನೀವು ಕೇಳ್ಕೊತಾ ಇದ್ದಾಳೆ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಲಾಟ್ಸ್ ಆಫ್ ಲವ್ ಸೇ ಬಾಯ್ ಅವಾಗ ಹಾಯ್ ಅಂತೂ ಮಾಡಲಿಲ್ಲ ಇವಾಗ ಬಾಯ್ ಅಂತೂ ಮಾಡ್ತಾ ಇದ್ದಾರೆ ಓಕೆ ಬಾಯ್